ಹಲೋ ಹಾಯ್, ನಾವು ಬಂದವಿ ಕುವೆಂಪು ಅವರು ಹುಟ್ಟಿ ಬೆಳೆದಿರೋ ಒಂದು ಮನೆ. ಅಲ್ಲಿ ಅವರು ಯೂಸ್ ಮಾಡಿರೋ ವಸ್ತುಗಳು, ಆಮೇಲೆ ಅವ್ರು ಬಂದಿರೋ ಪ್ರಶಸ್ತಿ, ಆಮೇಲೆ ಅವ್ರು ಯೂಸ್ ಮಾಡಿರೋ ಸಾಮಾನು ಎಲ್ಲ ಅವ್ರು ಕುವೆಂಪು ಅವ್ರ ಮನೆಯಲ್ಲಿ ಇಟ್ಟಿದ್ದಾರೆ. ಅವ್ರು ಬರೆದಿರೋ ಪುಸ್ತಕಗಳು ಎಲ್ಲ ಟೋಟಲಿ ಅವ್ರು ಏನೇನು ಯೂಸ್ ಮಾಡ್ಯಾರ ಅದೆಲ್ಲ ಕುವೆಂಪು ಅವ್ರ ಮನೆ ಅಲ್ಲಿ ಐತಿ. ನೀವು ಕುವೆಂಪು ಅವ್ರ ಮನೆಗೆ ಬಂದರೆ ಮಿಸ್ ಮಾಡ್ರಿ, ಎಲ್ಲ ನೋಡ್ಕೊಂಡು ಹೋಗ್ರಿ. ಅಲ್ಲಿ ತುಂಬ ಚೆನ್ನಾಗೈತಿ, ಆರಾಮಾಗಿ ತಣ್ಣಗೈತಿ. ಕುತ್ಕೊಂಡು ಏನಾರು ಬರೀತಾರ ಅಂದ್ರೆ ಅದಕ್ಕೋಸ್ಕರನ ಕುವೆಂಪು ಅವರು ಈ ಥರ ತಣ್ಣಗಿರೋ ಜಾಗದಾಗ ಕುತ್ಕೊಂಡು ಇದನ್ನೆಲ್ಲ ಬರ್ದಿರೋದು. ಆಮೇಲೆ ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ಈ ಥರ ಇರ್ತೈತಿ. ಟಿಕೆಟ್ ಹಿಂದೆ ಮುಂದೆ ಅಕ್ಕಪಕ್ಕ ಹೋಗೋ ಪ್ಲೇಸ್ಗಳು ಅದಾವು. ಹೋಗೋದಾದ್ರೆ ನೀವು ಅಲ್ಲಿ ಹೋಗ್ಬೋದು. ಇಲ್ಲ ಅಂದ್ರೆ ಕುವೆಂಪು ಅವ್ರ ಮನೆ ಆರಾಮಾಗಿ ಅಡ್ಡಾಡ್ಕೊಂಡು ಅವರು ಯೂಸ್ ಮಾಡಿರೋ ವಸ್ತುಗಳನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳಿಗೆ ಫ್ರೀ ಟಿಕೆಟ್ ಐತಿ, ಬೇರೆ ದೊಡ್ಡವರಿಗೆಲ್ಲ 20 ರೂಪಾಯಿ ಟಿಕೆಟ್ ಐತಿ. ಆಮೇಲೆ ನಾವು ಇಲ್ಲೇ ಒಳಗೆ ಕ್ಯಾಮ್ರಾ ಅಲವಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ಮಾಡಿದ್ವಿ. ಇಲ್ಲೇ ಎಲ್ಲರೂ ನಿಂತ್ಕೊಂಡು ಫೋಟೋಸು, ವಿಡಿಯೋಸು, ರೀಲ್ಸು ಏನೇನು ಮಾಡೋರು ಮಾಡ್ಕೊಂಡ್ರು ಹುಡುಗರೆಲ್ಲ. ಅಲ್ಲಿಂದ ಮತ್ತು ಒಳಗೆಲ್ಲ ಹೋಗಿ ನೋಡಿ ಅಡ್ಡಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು, ಇದು ಹಳೆ ಕಾಲದ್ದು ಸ್ವಲ್ಪ ಡೆಮೊಲಿಷನ್ ಮಾಡ್ಯಾರ ಈಗ ಹೊಸ್ದಾಗಿ. ಹಳೆ ಕಾಲದ ಮನೆ ನೋಡ್ಬೇಕಂದ್ರೆ ಈ ಥರ ಬರ್ಬೇಕು. ಈ ಕಡೆ ಬನ್ನಿ ಅಂದ್ರೆ ಎಲ್ಲ ನೀವು ನೋಡ್ಬೋದು ಆರಾಮಾಗಿ. ತುಂಬ ಚೆನ್ನಾಗೈತಿ. ಮಾಡ್ದೆ ಎಲ್ಲರೂ ಹೋಗಿ ನೋಡ್ರಿ. ಅಲ್ಲಿಂದ ರೆಡಿಯಾಗಿ ನಾವು ನಮ್ಮ ಗುರುಗಳ ಮನೆ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಹೋಗಿ ಅಟೆಂಡ್ ಆಗಿ ಅಲ್ಲಿಂದ ಮಲ್ಪೆ ಬೀಚ್ ಹೋಗೋಣ ಅಂದರು. ಅಲ್ಲಿ ಹೋದ್ರೆ ರೂಮು ಕಾಸ್ಟ್ಲಿ ಅದಾವು ಅಂತೇಳಿ ಅಲ್ಲಿಂದ ಉಳ್ಳಾಳ ದರ್ಗಾ ತುಂಬ ಹತ್ತಿರ ಇತ್ತು. ಅಲ್ಲಿ ಅಕ್ಕಪಕ್ಕ ರೂಮ್ಗಳದ್ದು ಸಖತ್ತಾಗೈತಿ. ಉಳ್ಳಾಳ ದರ್ಗಾ ಮಾತ್ರ ಆರಾಮಾಗಿ ಹೋಗಿ ಉಳ್ಳಾಳ ದರ್ಗಾ ಎಲ್ಲ ಅಡ್ಡಾಡ್ಕೊಂಡು ಅಲ್ಲೇ ರೂಮ್ ಸ್ಟೇ ಮಾಡ್ಕೊಂಡು, ಚೀಪ್ ಆ್ಯಂಡ್ ಬೆಸ್ಟ್ನೇ ರೂಮ್ ಸಿಗ್ತಾವೆ. 1000 ರೂಪಾಯಿ ರೂಮ್ಗೆ ಒಂದು 10 ಜನ 12 ಜನ ಉಳ್ಕೋಬೋದು. AC ರೂಮು, ನಾನ್ AC ರೂಮು ಎಲ್ಲ ರೂಮು ಚೆನ್ನಾಗದವು. ಆರಾಮಾಗಿ ರೂಮ್ ಸ್ಟೇ ಆಗ್ಬೋದು. ದರ್ಗಾನು ಫುಲ್ ಸೂಪರ್ ಆಗೈತಿ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿಂದ ಬೆಳಗ್ಗೆ ಎದ್ದು ನಾವು ಮಲ್ಪೆ ಬೀಚ್ ಹೋಗಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಎಲ್ಲ ರೆಡಿಯಾಗಿ ನಮ್ಮ ಗ್ರೂಪರೆಲ್ಲ ರೆಡಿಯಾಗಿ ನಿಂತರ ಈಗ ಅಲ್ಲಿಂದ ಹೊಂಟ್ವಿ ನಾವು. ಮಲ್ಪೆ ಬೀಚಿಗೆ ಹೋಗಿ ಬಿದ್ದು ಉಳ್ಳ್ಯಾಣ ಅಂತೇಳಿ ನಾ ಮುಂದೆ ನೀ ಮುಂದೆ ಅಂತೇಳಿ ಒಬ್ಬರಿಂದ ಒಬ್ಬರು ನಮ್ಮ ಹುಡುಗರು ಬರ್ರ ಗಾಡಿ ತಗೊಂಡು ಹೊಂಟ್ಬಿಟ್ರಪ್ಪ. ಹೋಗಿ ಮಲ್ಪೆ ಬೀಚಿಗೆ ಬಿದ್ದು ಉಳ್ಳಾಡಿ ಅಲ್ಲಿ ಒಂದಿಷ್ಟು ವೀಡಿಯೋಸ್ ಹಾಕ್ತೀನಿ. ಓಕೆ ಬಾಯ್, ಸಿ ಯು.